ಅದೆಲ್ಲ ನಮ್ಮ ತಂದೆ ಕಾಲಕ್ಕೆ ಆಯ್ತು. ಈಗೇನಿದ್ರು ಪರಿಹಾರನೇ ಮೇಲ್ ಮಾಡ್ತೀನಿ, ನೀವು ಅಮೌಂಟ್ನ RTGS ಮಾಡ್ಬಿಡಿ. ಸಂತೋಷ. ಓ, ಆಫೀಸ್ ಎಲ್ಲ ಬದಲಾಯಿಸ್ಬಿಟ್ಟಿದ್ದೀರಾ? ಗುರುಗಳೇ ನಮಸ್ಕಾರ. ಅಯ್ಯೋ, ಇದೇನಿದು? ನಾನು ಫಸ್ಟ್ ಟೈಮ್ ನೋಡಿದಾಗ ಘಟೋದ್ ಗಜ ತರ ಇದ್ರಿ, ಈಗ ಕಡ್ಲೆ ಬೀಜ ತರ ಆಗ್ಬಿಟ್ಟಿದ್ದೀರಾ. ನಾನ್ ಮೊದ್ಲಿಂದ ಹಿಂಗೆ ಇರೋದು. ಅಯ್ಯೋ ಪಾಪ, ಕ್ಷಯರೋಗ. ಯೋ, ಮೊದ್ಲಿದ್ದವ್ರು ನಮ್ಮಪ್ಪ, ನಾನ್ ಅವ್ರ ಮಗ. ಮಗ ನೀವು ಅವ್ರ ಮಗನ? ಅಪ್ಪ ಹೇಗಿದ್ದಾರೆ? ಹೋಗ್ಬಿಟ್ರು. ತುಂಬಾ ಸಂತೋಷ. ಈಗ ಮೇಲಕ್ಕೆ ಹೋಗಕ್ಕೆ ಲಿಫ್ಟ್ ಇದೆಯಾ, ಇಲ್ಲ ಮೆಟ್ಲು ಹತ್ಕೊಂಡು ಹೋಗ್ಬೇಕಾ? ಹೊಗೆ ಹಾಕ್ಸ್ಕೊಂಡು ಹೋಗ್ಬೇಕಪ್ಪ. ಹೌದಾ? ಲೇ ಬಾರೆ, ಎಸ್ಕಲೇಟರ್ ಹಾಕ್ಸೋ. ಕೂತ್ಕೊಳ್ಳಯ್ಯ ಸುಮ್ನೆ. ಕುಂಬನ್ ಮುಡಿತ. ಓ, ಸತ್ತೋಗ್ಬಿಟ್ರಾ ಪಾಪ, ಹೊರಟೋಗ್ಬಿಟ್ರಾ? ಮೊದ್ಲೇ ಹೇಳ್ಬೇಕಲ್ವಾ, ದೇವ್ರಂತ ಮನುಷ್ಯ. ಭೂಮಿಗೆ ಭಾರವಾಗಿದ್ರು ಅನ್ನೋದೊಂದು ಬಿಟ್ರೆ ಎರಡ ಕೈ ಎತ್ತಿ ಮುಗಿಬೇಕು. ಅದೇನು ಘನತೆ, ಏನು ಗಂಭೀರ, ಎಂಥ ವಿದ್ಯೆ. ನಿಮ್ಗೊಂದು ಗೊತ್ತಾ, ನನ್ನ ಮಗನ ಮದುವೆ ನಿಮ್ಮ ಅಪ್ಪನೇ ಮಾಡಿಸಿದ್ದು. ಕೊಡಿ, ಇಲ್ಲಿ ಜಾತಕ ಕೊಡಿ. ಕೊಡಿ ನೋಡಿ ಗುರುಗಳೇ, ಫಸ್ಟ್ ನೈಟ್ ಎಷ್ಟು ಸಾರಿ ಅರೇಂಜ್ ಮಾಡಿದ್ರು ಆಗ್ತಾ ಇಲ್ಲ. 108 ವಿಘ್ನಗಳು. ಒಂದು ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ಕೊಡಿ. ಈ ಸರಿ ಫಿಕ್ಸ್ ಮಾಡ್ತಾನೆ ಬಿಡೆ. ರೇ, ಇದು ಜಾತಕ ಏನ್ರಿ? ಇದು ಸೂತ್ಕ. ಊರಲ್ಲಿರೋ ದರಿದ್ರ ಎಲ್ಲ ಈ ಜಾತಕದಲ್ಲೇ ಇದೆಯಲ್ರಿ. ಇವರಿಬ್ರು ಇಡೀ ಜೀವನ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇರ್ತಾರೆ. ನಿಮ್ ತಂದೆಯವರು ಹೀಗೆ ಹೇಳ್ತಾ ಇದ್ರು. ಅದ್ಭುತವಾದ ಜಾತಕ, ಗಂಡ ಹೆಂಡತಿ ಇಬ್ರು ತುಂಬಾ ಅನ್ಯೂನ್ಯವಾಗಿರ್ತಾರೆ ಅಂತ. ಒಂದು ವಿಷಯ ಗೊತ್ತಾ ನಿಮಗೆ? ಬನ್ನಿ ಇಲ್ಲಿ, ಯಾರಿಗೂ ಹೇಳಬೇಡಿ. ಹಂದಿ ನಾಯಿ ತರ ಕಚ್ಚಾಡ್ತಾ ಇರ್ತಾರೆ. ಫಸ್ಟ್ ನೈಟು ಆಗ್ಲಿಲ್ಲ, ಮುದುಡಿದ ತಾವರೆ ಅರಳು ಇಲ್ಲ. ಯೋ, ಈ ಜಾತಕದ ಪ್ರಕಾರ ಹೋದ್ರೆ ಮುದುಡಿದ ತಾವರೆ ಅರಳೋದಲ್ಲ, ಅರದು ಊರ್ ಬಾಗ್ಲಾಗುತ್ತೆ ಕಣೆ. ನಿಮ್ ತಂದೆಯವರು ಹೀಗೆ ಹೇಳ್ತಾ ಇದ್ರು. 1 2 3 ನೋಡಯ್ಯ, ಇವ್ರ ದೋಷ ಪರಿಹಾರ ಆಗ್ಬೇಕು ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ಬರನ್ನು ಕಾಶಿಗೆ ಕಳಿಸ್ಬಿಟ್ಟು ಕಾಶಿ ವಿಶ್ವನಾಥನ್ ದರ್ಶನ ಮಾಡ್ಕೊಂಡ್ ಬರೋ ಕೇಳು. ಆಮೇಲೆ ಇವ್ರಿಬ್ಬರಿಗೂ ಫಸ್ಟ್ ನೈಟ್ ನಾನೇ ಒಂದ್ ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ. ಸೂಪರ್. ಮಂಗಳವಾರ ಫಸ್ಟ್ ನೈಟ್ ಮಾಡಿಸ್ಬೇಕು, ಹನಿಮೂನ್ಗೆ ಕಾಶ್ಮೀರ ಕಳಿಸ್ಬೇಕು, ಅಷ್ಟೇ ತಾನೆ? ಅಯ್ಯೋ, ಕಾಶ್ಮೀರ ಅಲ್ಲ ಕಣಯ್ಯ, ಕಾಶಿ ಕಣಯ್ಯ, ಕಾಶಿ. ಅಯ್ಯೋ ಗೊತ್ತು ಬಿಡಿ ಗುರುಗಳೇ, ನಮ್ಮಿಬ್ರು ಪ್ರಸ್ತ ಅಲ್ಲೇ ಆಗಿದ್ದು ಅಲ್ವೇನೆ. ಅವತ್ ರಾತ್ರಿ 2 ಗಂಟೆಗೆ ಕುಲ್ಫಿ ಕೇಳದಲ್ಲ, ಅದು ಮಾಡ್ಸೋಣ ಬಿಡಿ. ತಗೊಳ್ಳಿ ಬರ. ಏನೇ ಆದ್ರೂ ಇನ್ನೂ ಪಳಗ್ಬೇಕು, ಎಳಸು. ಕಾಶ್ಮೀರದಲ್ಲಿ ಅಷ್ಟೊಂದು ಕೊರಿಯ ಚಳಿ ಇದ್ರು ಕುಲ್ಫಿ ಬೇಕು ಕುಲ್ಫಿ ಬೇಕು ಅಂತ ಹಠ ಮಾಡ್ತಾ ಇದ್ದೆ, ನೆನಪಿದ್ಯಾ? ಮರ್ತು ಬಿಟ್ಟಿದ್ಯಾ ನೀನು? ಅಯ್ಯೋ, ಏನಿದು? ಏನೇ ಪ್ರಿಯ ಪೂಲನ್ ದೇವಿ ತರ ಕಾಣ್ತಾವಳೆ. ಪ್ರಿಯಾ, ಯಾಕಮ್ಮ, ಏನಾಯ್ತಮ್ಮ? ತಲೆ ಕೆಟ್ಟಿದೆ. ಇಲ್ಲಿ ಹಿಡಿಯಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ? ಹೇಳಿದ್ರೆ ನಾವು ಇಬ್ರು ಹಿಡ್ಕೊಡ್ತಾ ಇರ್ಲಿಲ್ವಾ? ಅಯ್ಯೋ, ನನ್ ಕರ್ಮ. ಈಗ ಎಲ್ಲಿದೆ ಅದು? ತೋರ್ಸು ನಮ್ಗೆ, ಬಾರ ಹಿಡಿಯೋಣ. ನೀನೇನಮ್ಮ ಲಗೇಜ್ ರೆಡಿ ಮಾಡ್ಕೋತಾ ಇದೀಯಾ? ಯಾಕಮ್ಮ? ನನಗೆ ನಿಮ್ ಮಗನ್ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ನಾನು ತವ್ರ ಮನೆಗೆ ಹೋಗ್ತಾ ಇದೀನಿ. ಯಾರ ಮನೇಲೂ ಇಲ್ಲಿ ಸೇರ್ಕೊಂಡಿರಲ್ವಾ, ಅದಕ್ಕೆ ಮನೆ ಬಿಟ್ಟು ಹೋಗ್ತಾರೇನಮ್ಮ? ಅಯ್ಯೋ ದೇವ್ರೆ, ಏನೇ ಇದು? ಪ್ರಿಯಾ, ಪ್ರಿಯಾ. ಸಿಂಹರಾಶಿಯವರಿಗೆ ಇಂದು ವಿಪರೀತ ತಲೆನೋವು. ಅಪ್ಪ, ಭವಿಷ್ಯ ನಿಜ ಆಯ್ತು. ಏನಮ್ಮ, ಏನಾಯ್ತು? ಇವತ್ ಬೆಳಗ್ಗೆ ಚಂದ್ರು ಏನ್ ಮಾಡಿದ್ರು ಗೊತ್ತಾ? ನೋಡಿದ್ನಲ್ಲಮ್ಮ, ಬೊಂಬಾಟ್ ಭೋಜನ, ಪುಳಿಯೋಗರೆ ಸಖತ ಮಾಡಿದ್ದ. ಅಪ್ಪ, ನಾನು ಸಿಹಿ ಕೈ ಚಂದ್ರು ಬಗ್ಗೆ ಮಾತಾಡ್ತಾ ಇಲ್ಲ, ನನ್ ಗಂಡ ಚಂದ್ರು ಬಗ್ಗೆ ಮಾತಾಡ್ತಿರೋದು. ಓ ಹೌದಾ? ಮತ್ತೇನಮ್ಮ ಮಾಡ್ದ? ಕಾಫಿ. ಮಾರ್ನಿಂಗ್ ಅಂದ್ರೆ ಹಿಂಗಿರ್ಬೇಕು. ತಿಂಡಿಗೆ ಏನ್ ಮಾಡ್ಲಿ? ನಿನಗೇನ್ ಇಷ್ಟನೋ ಅದೇ ಮಾಡು. ಹಂಗಂದ್ರೆ ಹೇಗೆ? ನಿಮ್ಗೇನ್ ಬೇಕೋ ಹೇಳಿ, ಅದನ್ನೇ ಮಾಡ್ತೀನಿ. ಇಡ್ಲಿ ಮಾಡು. ಹೇಳಿದ ತಕ್ಷಣ ಇಡ್ಲಿ ಮಾಡಕ್ ಆಗತ್ತಾ? ಇಡ್ಲಿ ಬೇಕು ಅಂದ್ರೆ ರಾತ್ರಿನೇ ಹೇಳ್ಬೇಕು. ಸರಿ, ಉಪ್ಪಿಟ್ಟು ಮಾಡು. ನಿನ್ನೆ ಅದೇ ತಾನೇ ಮಾಡಿದ್ದು. ಹಂಗಾರೆ ಪೂರಿ ಮಾಡು. ಪೂರಿ ತಿಂದು ಇನ್ನೂ ಕೊಬ್ಬು ಜಾಸ್ತಿ ಆಗ್ಲಿ ಅಂತನಾ? ಇದೇನ್ ಕೇರಿಂಗ ವಾರ್ನಿಂಗ? ಒಂದ್ ಕೆಲಸ ಮಾಡು, ಚಿತ್ರಾನ್ನ ಮಾಡು. ಬೆಳಿಗ್ಗೆ ರೈಸ್ ಐಟಮ್ ತಿಂದ್ರೆ ನಿದ್ದೆ ಬರಲ್ವಾ? ಏನ್ ಇಲ್ಲೇ ಇದೆಯಾ? ತಿಂಡಿಗೆ ಏನ್ ಮಾಡೋದು ಅಂತ ನೀವ್ ಹೇಳಲೇ ಇಲ್ಲ. ಅಯ್ಯೋ, ನಿನಗೇನ್ ಇಷ್ಟ ಬರುತ್ತೋ ಅದನ್ನೇ ಮಾಡು. ಹಂಗಂದ್ರೆ ಹೆಂಗೆ? ನಿಮ್ಗೆ ಏನ್ ಬೇಕೋ ಹೇಳಿ, ಅದನ್ನೇ ಮಾಡ್ತೀನಿ. ಟೈಮ್ ಬೇರೆ ಆಯ್ತು, ಕರ್ಮಗಳು ಹೇಳ್ದು. ಏನಂದ್ರಿ? ಹೆಂಡತಿ ಪ್ರೀತಿಯಿಂದ ಏನ್ ಅಡ್ಗೆ ಮಾಡ್ಲಿ ಅಂತ ಕೇಳಕ್ ಬಂದ್ರೆ ಅದು ನಿಮಗ್ ಕರ್ಮನಾ? ಅಯ್ಯೋ ನೋಡು, ಇವತ್ತು ನಾನು ಆಚೆನೆ ತಿನ್ಕೊಂತೀನಿ, ನೀನ್ ಮನೇಲಿ ಆರಾಮ್ಸೆ ರೆಸ್ಟ್ ಮಾಡು. ನಾನ್ ಯಾಕೆ ರೆಸ್ಟ್ ಮಾಡ್ಲಿ? ನನ್ಗೇನ್ ಕಾಯಿಲೆ ಇದೆಯಾ ರೆಸ್ಟ್ ಮಾಡಕ್ಕೆ? ಪ್ರಿಯಾ, ನಾನೊಂದ್ ಹೇಳಿದ್ರೆ ನೀನೊಂದ್ ಅರ್ಥ ಮಾಡ್ಕೊಂತೀಯಲ್ಲ. ಅಂದ್ರೆ ನಾನ್ ದಡ್ಡಿ ಜಗಳ ಗಂಟೆ ಅಂತಾನಾ?
ಇವತ್ತು ಗುರುವಾರ ಅಲ್ವಾ, ಮತ್ತೆ ಹೋಗಿತ್ತು. ಇನ್ಮೇಲೆ ಪ್ರತಿ ಗುರುವಾರ ಉಪವಾಸ ಇರ್ತೀನಿ ಅಂತ ರಾಯರ ಹತ್ರ ಬೇಡ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ನನಗೇನು ಬೇಡ. ಓ, ಇದನ್ ಬೇರೆ ನಡೆಸ್ತಾ ಇದ್ದೀರಾ? ಏನು? ಕರೆಕ್ಟ್ ಆಗಿ ಹೇಳಿ, ನಿಮ್ಗೂ ಆ ಶೀಲಂಗೂ ಎಷ್ಟು ದಿನದಿಂದ ನಡೀತಾ ಇದೆ ಈ ಕಸಮುಸ? ಕಸಮುಸ? ಉಪವಾಸಕ್ಕೂ ಶೀಲಂಗೂ ಏನೇ ಸಂಬಂಧ? ಅಷ್ಟಕ್ಕೂ ಈ ಶೀಲ ಯಾರು? ಆಹಾ, ಏನು ಗೊತ್ತಿಲ್ಲ ಪಾಪ. ಮಳ್ಳ ಮಳ್ಳ ಮೊಬೈಲ್ ಯಾವ್ದು ಅಂದ್ರೆ ಜೇಬಲ್ ಇರೋದು ಒಂದಂತೆ. ಅವತ್ತು ನನ್ ಕಸಿನ್ ಮದ್ವೆ ದಿನ ನೀವ್ ಅವಳ ಜೊತೆ ಫ್ಲರ್ಟ್ ಮಾಡಿದ್ದನ್ನ ನಾನ್ ನೋಡಿಲ್ಲ ಅನ್ಕೊಂಡ್ರ? ಅವಳು ಪ್ರತಿ ಗುರುವಾರ ಉಪವಾಸ ಮಾಡ್ತಾಳೆ. ಅವಳ ಜೊತೆ ಸೇರಿನೇ ನೀವೀ ಚಾಳಿ ಕಲ್ತಿರೋದು. ಪ್ರಿಯಾ, ನನಗೆ ನಿನ್ ಜೊತೆ ಸೇರೋದಕ್ಕೆ ಟೈಮ್ ಕೂಡ ಬರ್ತಾ ಇಲ್ಲ. ಇನ್ ಮಾಲ ಜೊತೆ ಎಲ್ಲಿ ಸೇರ್ಲಿ? ಮಾಲಾನಾ? ನಾನ್ ಶೀಲಾ ಬಗ್ಗೆ ಮಾತಾಡ್ತಾ ಇದ್ರೆ ನೀವು ಮಾಲಾ ಅಂತ ಇದ್ದೀರಾ? ನಮ್ ದೊಡ್ಡಪ್ಪನ್ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಅವ್ರ ಮನೆ ಕೆಲ್ಸದವಳು ಹೋಗಿ ಬಂದು ನಿಮಗೆ ಪಾಯಸ ಬಡಿಸ್ತಾ ಇದ್ಲು. ಅದಕ್ಕೂ ಏನ್ ಸಂಬಂಧ? ನಿಮಗ್ ಗೊತ್ತಿಲ್ವಾ? ಅವಳ ಹೆಸರು ಮಾಲಾ. ಪ್ರಿಯಾ, ಬಿಡ್ತೋನು ಪಾಪ ಅವಳು. ಅಂದ್ರೆ ನಾನ್ ಕಿತ್ತದೋಳ? ನಾನು ಯಾವಾಗ್ಲೇ ಹಂಗಂದೆ? ಅಂದ್ರೆ ನನಗ್ ತಲೆ ಕೆಟ್ಟಿದೆ, ನಾನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿದ್ದೀನಾ? ತಪ್ಪು ಮಾಡ್ಬಿಟ್ಟೆ. ನನ್ನ ಫ್ರೆಂಡ್ಸ್ ಹೇಳಿದ್ರು ಪೊಲೀಸ್ ಮಗಳನ್ನ ಮದುವೆ ಮಾಡ್ಕೊಬೇಡ, ಯಾವಾಗ ನೋಡಿದ್ರು ಡೌಟ್ ಪಡ್ತಾಳೆ ಅಂತ. ಅವ್ರ ಮಾತು ಕೇಳ್ಬೇಕಾಗಿತ್ತು. ನನಗೂ ಹೇಳಿದ್ರು ಬ್ರೋಕರ್ನ ಮದುವೆ ಆಗ್ಬೇಡ ಅಂತ. ನಾನು ಅವ್ರ ಮಾತು ಕೇಳ್ಬೇಕಿತ್ತು. ಹೋಗಿ ಆ ಮಿಟ್ಟಕ್ಲಾಡಿ ಮನೆ ಟಿಫನ್ ಮಾಡ್ಬೇಕು ಅಂತ ನನ್ ಜೊತೆ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೌದು, ಈಗ ನಾನು ಅವಳ ಮನೆಯಲ್ಲೇ ತಿಂಡಿ ತಿಂತೀನಿ. ಅದೇನ್ ಈ ತರ ಟಿಫನ್ ಮಾಡದೆ ಮನೆಯಿಂದ ಹೋದ್ರೆ ಏನ್ ಅರ್ಥ? ಆ ಮಟ್ಟಕ್ಕೆ ಟಾರ್ಚರ್ ಮಾಡಿದ್ಯಾ ಅಂತ ಅರ್ಥ. ಅಪ್ಪ, ಇನ್ನೇನಮ್ಮ, ಬೆಳಗ್ಗೆ ದುಡಿಯೋಕ್ ಹೋಗೋ ಗಂಡನಿಗೆ ಮೂಡ್ ಆಫ್ ಮಾಡಿದ್ರೆ ಇನ್ನೇನ್ ಮಾಡ್ತಾನೆ? ನೀವು ಕೂಡ ಚಂದ್ರು ಪರ ಮಾತಾಡ್ತಿದ್ದೀರಾ? ಇನ್ನು ಕ್ಲಿಯರ್, ನನಗೆ ಚಂದ್ರು ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ. ಯಾಕಮ್ಮ? ನನಗೆ ಡಿವೋರ್ಸ್ ಕೊಡ್ಸಿ ಪ್ಲೀಸ್. ಸರಿಯಾದ ಕೆಲಸ ಮಾಡಿದ್ರಿ ಬಿಗ್ರೆ. ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಯಾರ ಮನೇಲೂ ಇರೋದೇ ಇಲ್ವಾ? ಇವಳನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಲ್ಲ, ಫಸ್ಟ್ ನೈಟ್ ದಿನ ಯಜ್ಞನೂ ಬಿಡ್ತು. ಆದ್ರೂ ಇವಳು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ತಾ ಇಲ್ವಾ? ಏಯ್, ನೀನ್ ಯಾಕೋ ಬಂದೆ? ನಿನ್ ಜೊತೆ ಮಾತಾಡಿದ್ರೆ ನಾನು ಮೆಂಟಲ್ ಆಗ್ಬಿಡ್ತೀನಿ. ನೋಡ್ದಾ, ಇನ್ನೇನಮ್ಮ ಇಲ್ಲಿ ಹಿಡಿಯಕ್ಕೆ ಅವರು ಬರ್ತಾರಂತಲ್ಲ, ಇನ್ನೇನ್ ನಿನ್ಗೆ ಮಾಡ್ತೀನಿ ತಡಿ. ನಿಂಗೆ ಅವ್ರಪ್ಪ ಸಖತ್ ಹೋದವ್ರೆ, ಏನೋ ಒಂದು ತೀರ್ಮಾನ ಕೊಡ್ತಾರೆ. ಈಗ ನೋಡ್ತಾ ಇದ್ರು. ಈಗ ಮಾತಾಡು ಈಗ. ಆಯಾ, ಸುಮ್ನಿರಿ ಬೀಗ್ರೆ. ಇಲಿ ಹೊಡೆಯಕ್ಕೆ ಬಂದೂಕ ತಗೊಂಡೋದ್ರೆ ಜನ ಹಂಡು ಬಿಡ್ಕೊಂಡಾಗಲ್ವಾ? ನನ್ ಕರ್ಮ. ಏನಮ್ಮ, ಜೀವನ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಡಿವೋರ್ಸ್ ಕೊಡಕ್ಕೆ ಲವ್ ಮಾಡ್ಬೋದೇ ಆಗಿದ್ದು. ನಮಗೇನ್ ಬೇರೆ ಕೆಲಸ ಇಲ್ವಾ? ಮದುವೆ ಮಾಡಿಸೋದಕ್ಕೆ, ಡಿವೋರ್ಸ್ ಬೇಕು ಅಂದ್ರೆ ಡಿವೋರ್ಸ್ ಕೊಡ್ಸೋದಕ್ಕೆ. ನೋಡು ಪ್ರಿಯಾ, ಜೀವನದಲ್ಲಿ ಎಷ್ಟು ಹೊಂದಾಣಿಕೆ ಇರುತ್ತೋ ಅಷ್ಟು ಸುಖ ಸಂತೋಷ ಇರುತ್ತೆ. ಹಲೋ, ನಾನು ಅಶೋಕ್ ಮಾತಾಡ್ತಾ ಇದ್ದೀನಿ. ಚಂದ್ರನ ಅಡ್ಮಿಟ್ ಮಾಡಿದೀವಿ, ಎಮರ್ಜೆನ್ಸಿ ಇದೆ, ಬೇಗ ಬಾ. ಚಂದ್ರನ? ಅಶೋಕ್, ನನ್ನ ಅಳಿಯನ್ಗೆ ಏನಾಗಿದೆ? ಬಾಪ ಕೂತ್ಕೋ. ಚಂದ್ರು ಬೇರೆ ಬೇರೆ ಹುಡುಗಿರ ಜೊತೆ ಸುತ್ತಾಡ್ತಾ ಇದ್ದಾನೆ ಅಂತ ಪ್ರಿಯಾ ಅನುಮಾನ ಪಡ್ತಾಳಂತಲ್ಲ, ಅದಕ್ಕೆ ಅವನು ನನ್ನ ಹತ್ರ ಬಂದು, ಡಾಕ್ಟ್ರೆ, ಮದ್ವೆ ಗಂಡಿಗೆ ಅದೇ ಇಲ್ಲ ಅನ್ನೋ ತರ ಮಾಡ್ಬಿಡಿ ಡಾಕ್ಟ್ರೆ. ಹಾಗಾದ್ರೆ ಚಂದ್ರುಗೀಗ? ಡೋಂಟ್ ವರಿ, ನನ್ನ ಹತ್ರ ಬಂದಿದ್ದಕ್ಕೆ ಬಚಾವಾಯ್ತು. ಬೇರೆ ಡಾಕ್ಟರ್ ಹತ್ರ ಹೋಗಿದ್ರೆ ಇಷ್ಟೊತ್ತಿಗೆ ಕಚ್ಚಕ್ ಸಿಮೆಂಟ್ ಹಾಕಿ ನೈಸ್ ರೋಡ್ ಮಾಡಿ ಬಿಟ್ಬಿಡ್ತಿದ್ರು. ಅಲ್ಲ ಡಾಕ್ಟ್ರೆ, ಒಂದು ಇಲಿಯಿಂದ ಇಷ್ಟೊಂದು ಸಮಸ್ಯೆ ಆಗ್ತದ? ಇವರು ಯಾವ ಇಲಿ ವಿಷಯ ಮಾತಾಡ್ತಾ ಇದಾರೆ? ಅವನ ವಿಷಯ ಬಿಡು. ಚಂದ್ರು ಎಲ್ಲಿದ್ದಾನೆ ಹೇಳು. ಅವನ್ನ ಪಕ್ಕದ ವಾರ್ಡಲ್ಲಿ ನಿದ್ದೆ ಮಾತ್ರೆ ಕೊಟ್ಟು ಮಲಗಿಸಿದೀವಿ. ಇನ್ನೇನು ಹೇಳ್ತಾನೆ ಅವನು? ನಾವು ಆಪರೇಷನ್ ಮಾಡಿದೀವಿ ಅನ್ಕೊಂಡಿರ್ತಾನೆ. ಪ್ರಿಯಾ, ಈ ಪ್ರಪಂಚದಲ್ಲಿರೋ ಜೀವಿಗಳೆಲ್ಲ ದೈಹಿಕ ಸುಖಕ್ಕೋಸ್ಕರ ಹಾತೊರಿತಾ ಇರುತ್ತೆ. ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಆ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತವೆ. ಆದ್ರೆ ನಿನ್ ಗಂಡ ನಿನ್ ಜೊತೆ ಪ್ರೀತಿಯಿಂದ ಸಂಸಾರ ಮಾಡಬೇಕು ಅಂತ ಹೇಳಿ ಆ ಸುಖನ ಶಾಶ್ವತವಾಗಿ ಕಳ್ಕೊಳಕ್ ಸಿದ್ಧವಾಗಿದ್ದಾನೆ ಅಂದ್ರೆ ಅವನ್ ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಯೋಚನೆ ಮಾಡು.